ಇನ್ನು ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲಿನ ಆರ್ಭಟ ಜಾಸ್ತಿ ಆಗ್ತಾ ಇದೆ. ರಕ್ತದಾನದ ಮೇಲೂ ಸಹ ತಾಪಮಾನದ ಎಫೆಕ್ಟ್ ದೊಡ್ಡ ಮಟ್ಟದಲ್ಲೇ ಬೀರಿದೆ. ಬ್ಲಡ್ ಡೊನೇಟ್ ಮಾಡಲಿಕ್ಕೆ ದಾನಿಗಳು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ನಾವು ಅಶಕ್ತರಾಗ್ಬಿಡ್ತೀವಿ, ನಮ್ಮಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಸುಸ್ತಾಗೋಗ್ಬಿಡ್ತೀವಿ, ನಾವು ರಕ್ತದ ಪ್ರಮಾಣ ಕಡಿಮೆ ಆಗೋಗ್ಬಿಡುತ್ತೆ. ಹೇಳಿ ಕೇಳಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಬೆವರು ಹೋಗ್ತಾನೆ ಇರುತ್ತೆ ಬಾಡಿಯಿಂದ. ಸೊ ಹಾಗಾಗಿ ಆ ಒಂದು ಲಿಕ್ವಿಡ್ ಅಂಶ ಅನ್ನೋದು ಬಾಡಿಯಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿ ಜನರು ಈಗ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿದಿನ ರೋಗಿಗಳಿಗೆ ಇಂತಿಷ್ಟು ಪ್ರಮಾಣದಲ್ಲಿ ರಕ್ತ ಬೇಕು, ಆದರೆ ರಕ್ತ ಆ ಪ್ರಮಾಣದಲ್ಲಿ ಬರ್ತಾ ಇಲ್ಲ, ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಬ್ಲಡ್ಡನ್ನು ಡೊನೇಟ್ ಮಾಡುವಂಥವರು ಹಿಂದೆಟನ್ನು ಹಾಕ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದ್ದು ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಕೂಡ ಈ ಒಂದು ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದ್ರೆ, ಇನ್ನೊಂದು ಕಡೆ ಜನರು ಕೂಡ ಪರದಾಡ್ತಾ ಇದ್ದಾರೆ. ಇವೆಲ್ಲವುಗಳ ನಡುವೆ ಈ ಒಂದು ಪರಿಣಾಮ ರಕ್ತದಾನಿಗಳ ಕೂಡ ಪರಿಣಾಮ ಬೀರಿದೆ. ಈ ಒಂದು ರಕ್ತವನ್ನು ಅಂದರೆ ಬಿಸಿಲಿನ ಪ್ರಮಾಣದ ಹೆಚ್ಚಾಗುತ್ತಿರುವಂಥ ನಡುವೆಯೂ ಕೂಡ ಈ ಒಂದು ರಕ್ತವನ್ನು ದಾನ ಮಾಡಲು ಹಿಂದೇಟು ಹಾಕುತ್ತಿರುವಂಥ ಒಂದು ವಿಚಾರ ಸದ್ಯ ಬೆಳಕಿಗೆ ಬಂದಿದೆ. ಈ ಒಂದು ವಿಚಾರ ಸದ್ಯ ನಾವು ಈಗ ವಿಚಾರ ಕುರಿತಂತೆ ನಾವು ಪರಿಶೀಲನೆ ಮಾಡಲು ನಗರದಲ್ಲಿರುವಂಥ ರಾಷ್ಟ್ರೋತ್ಥಾನ ಬ್ಲಡ್ ಕೇಂದ್ರಕ್ಕೆ ಬಂದಾಗ ಇದು ಕೂಡ ಸತ್ಯ ಎಂಬ ಮಾತು ಕಂಡು ಬಂದಿತ್ತು. ಈ ಒಂದು ನಾವು ನಗರದಲ್ಲಿರುವಂಥ ವಾಣಿಜ್ಯನಗರ ಹುಬ್ಬಳ್ಳಿಯಲ್ಲಿ 4 ಬ್ಲಡ್ ಬ್ಯಾಂಕ್ಗಳಿದ್ದು, ಈ ಒಂದು ಬ್ಲಡ್ ಬ್ಯಾಂಕ್ಗಳಲ್ಲಿ 4 ಇರುವಂಥ ಬ್ಲಡ್ ಬ್ಯಾಂಕ್ಗಳಲ್ಲಿ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಕೂಡ ಒಂದಾಗಿದೆ. ಆ ಒಂದು ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ನಲ್ಲಿ ಕಳೆದ 15 ದಿನಗಳಿಂದ ಯಾರು ಕೂಡ ನಿರೀಕ್ಷೆ ಅಂದ್ರೆ ಈ ಹಿಂದೆ ಕೂಡ ದಿನನಿತ್ಯ ಕಂಡು ಬರ್ತಿದ್ದಂತಹ ಬ್ಲಡ್ ದಾನಿಗಳು ಈಗ ಆ ಒಂದು ಬಿಸಿಲಿನ ಧಗೆಯ ಪರಿಣಾಮವಾಗಿ ಯಾರು ಕೂಡ ಬರ್ತಾ ಇಲ್ಲ ಎಂಬ ಒಂದು ಆತಂಕ ಇಲ್ಲಿನ ಒಂದು ಸಿಬ್ಬಂದಿಗಳಿಗೆ ಮನೆ ಮಾಡಿದೆ. ಸದ್ಯ ಪ್ರತಿದಿನ ಇಲ್ಲಿರುವಂತಹ ಬ್ಲಡ್ ಕೇಂದ್ರದಲ್ಲಿ 100ಕ್ಕೂ ಹೆಚ್ಚು ಬ್ಲಡ್ ಬ್ಯಾಗ್ಗಳನ್ನು ತೆಗೆದುಕೊಂಡು ರೋಗಿಗಳಿಗೆ ಬೇರೆ ಬೇರೆ ರೀತಿಯಂತಹ ಆಸ್ಪತ್ರೆಗಳಿಗೆ ಮತ್ತು ಸಾರ್ವಜನಿಕರು ತೆಗೆದುಕೊಂಡು ಹೋಗ್ತಾರೆ. ಆ ಒಂದು ತೆಗೆದುಕೊಂಡಿರುವಂತಹ ಹೋಗುವಂತಹ ರೋಗಿಗಳಿಗೆ ಇನ್ನೊಂದು ಕಡೆ ಆ ಒಂದು ಬ್ಲಡ್ ಅನ್ನ ಶೇಖರಣೆ ಮಾಡುತ್ತಿರುವುದು ಕೂಡ ಕಡ್ಡಾಯ. ಆದರೆ ಯಾರು ಕೂಡ ಈ ಒಂದು ಬ್ಲಡ್ ಅನ್ನ ನಿಜಕ್ಕೂ ಕೂಡ ದಾನಿಗಳು ಮಾಡಲು ಹಿಂದೇಟು ಹಾಕ್ತಾ ಇರುವುದು ಇಲ್ಲಿನ ಒಂದು ಬ್ಲಡ್ ಕೇಂದ್ರಕ್ಕೆ ದೊಡ್ಡದಂತಹ ಒಂದು ಆತಂಕವನ್ನು ಉಂಟು ಮಾಡಿದೆ. ಇಲ್ಲಿನ ಸಿಬ್ಬಂದಿಗಳು ಸಹಿತ ಈ ಒಂದು ಆತಂಕವನ್ನು ಹೊರಹಾಕಿದ್ದು, ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದೊಂದು ದಿನ ನಮಗೆ ಬ್ಲಡ್ನ ಈ ಒಂದು ಬ್ಯಾಂಕಿಗೆ ರಕ್ತವು ಸಿಗಲಾರದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂಬ ಒಂದು ಆತಂಕವನ್ನ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸದ್ಯ ಈಗ ನೀವು ಚಿತ್ರದಲ್ಲಿ ಕೂಡ ನೋಡ್ತಾ ಇರಬಹುದು, ಬೆರಳಿಕೆ ಪರಿಣಾಮವಾಗಿ ದಿನಕ್ಕೆ 10-15 ಅಷ್ಟು ಜನ ಸದ್ಯ ಬ್ಲಡ್ ಅನ್ನ ಡೊನೇಟ್ ಮಾಡುತ್ತಿರುವಂತಹ ಒಂದು ಪರಿಸ್ಥಿತಿಯ ನಡುವೆಯೂ ಕೂಡ ಸಿಬ್ಬಂದಿಗಳು ಏನೆಲ್ಲ ಹರಸಾಹಸ ಪಟ್ಟು ಅವುಗಳನ್ನ ಬೇರೆ ಬೇರೆ ರೀತಿಯಂತ ವರ್ಗೀಕರಣ ಮಾಡಿ ಶೇಖರಣೆ ಮಾಡಿಕೊಳ್ಳುತ್ತಿರುವಂತಹ ಚಿತ್ರಣ ಇಲ್ಲಿನ ಒಂದು ಕೇಂದ್ರದಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಈಗಾಗಲೇ ಹೇಳಿದಂತೆ ಒಂದು ಕಡೆ ಇದೇ ಪರಿಸ್ಥಿತಿ ಮುಂದುವರೆದರೆ, ಇನ್ನೊಂದು ಕಡೆ ಆ ಒಂದು ಬರೋ ದಿನಗಳಲ್ಲಿ ಕೂಡ ಈ ಒಂದು ರಾಷ್ಟ್ರೋತ್ಥಾನ ಬ್ಲಡ್ ಕೇಂದ್ರದಲ್ಲಿ ರಕ್ತ ಸಿಗುತ್ತದೆ ಇಲ್ಲವಾ ಎಂಬ ಒಂದು ಆತಂಕ ಇಲ್ಲಿನ ಸಿಬ್ಬಂದಿಗಳಿಗೆ ಮಾಡಿದೆ. ಇದು ನಿಜಕ್ಕೂ ಕೂಡ ಬಿಸಿಲಿನ ಒಂದು ಧಗೆ ಈ ಒಂದು ಮಟ್ಟದಲ್ಲಿ ಕೂಡ ಅಂದ್ರೆ ರಕ್ತದಾನಿಗಳ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರಿದೆ ಎಂಬುದಕ್ಕೆ ಈ ಒಂದು ದೃಶ್ಯವೇ ಸಾಕ್ಷಿಯಾಗಿದೆ. ಇನ್ನಾದರೂ ಆ ಒಂದು ಪರಿಸ್ಥಿತಿ ಎಂದಿನಂತೆ ಆಗುತ್ತದೆಯಾ ಅಂದ್ರೆ ಬೇರೆ ಬೇರೆ ರೀತಿಯಂತಹ ರೋಗಿಗಳಿಗೆ ರಕ್ತ ಬೇಕಾಗುವುದು ಅವಶ್ಯಕವಾಗಿದೆ. ಅದು ಎಂದಿನಂತೆ ಆಗುತ್ತದೆಯಾ, ಬ್ಲಡ್ ದಾನಿಗಳು ಬರ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ.